काली शक्ति काली शक्ति देवी का मगर येरेश्वर आराधना मंत्र आपका प्रश्न बुजुर्ग कोई आराधना करता था पीछे वाला देवी का आराधना करता था झूलेलाल मंदिर है लेकिन वो क्या देवी है या देव देव देवी आराधना क्या नाम क्या है झूलेलाल झूलेलाल रटना विषय दाता बनगा मगल एरिया को आदिशक्ति आराधना मंदिर लगता यहाँ भी मालूम पड़ रहा है कि आपके बुजुर्ग जो है वो देवी का आराधना करते हैं पिछले आपके बुजुर्ग कुछ 100 साल 50 साल पहले का अगले के कुछ अದೇ ಆಯನದ ಕೂಡ ರಟನ ವಿಷಯ ದಾತ ಬಂದಾಗ ವಂಜನ ವಿಷಯ ಮತ್ತು ಅವರ ಸಮಸ್ಯೆ ಏನು ಅಂತ ಮತ್ತು ಇಲ್ಲಿ ಸಿಕ್ಕೆ ಪರಿಹಾರ ಏನು ಅಂತ ನಂಬಿಕೆ ಎಲ್ಲಿಂದ ಬರ್ತಾರೆ ಕೇಳಿಕೊಂಡು ಇದು ಕಂಗನಮೆಟ್ಟು ಅಣ್ಣಪ್ಪ ಪಂಜುರ್ಲಿ ದೇವಸ್ಥಾನ ಸುಮಾರು 800 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಅನೇಕ ಜನ ತಮ್ಮ ಬಹಳ ದೂರದಿಂದ ಕಷ್ಟ ಕಾರ್ಪಣ್ಯಗಳನ್ನು ತೋಡಿಕೊಂಡು ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಸಾಧಾರಣ ನಮ್ಮ ಮಹಾರಾಷ್ಟ್ರ ಇರ್ಬೋದು, ಇಲ್ಲಿ ಭಾರತದೊಳಗೆ ಇವತ್ತು ಬಂದವರು ಆದಿತ್ಯ ಸಿಂಗಾನಿ ಅಂಥೇಳಿ ಅವರ ಫ್ಯಾಮಿಲಿಯವರು ಬಂದಿದ್ದಾರೆ, ಕುಟುಂಬಸ್ಥರು. ಅವರು ಸಾಧಾರಣ ಒಂದು 6-7 ವರ್ಷದಿಂದ ಅವರ ಸಮಸ್ಯೆ ಇದೆ. ಅದು ಹಲವಾರು ಕಡೆ ಹೋಗಿ ಸಮಸ್ಯೆ ಏನಂತೇಳಿ ಅವನ ಮೈಯೊಳಗೆ ಯಾವುದೋ ಒಂದು ದೈವಿ ಶಕ್ತಿ ಬಂದು ಅದು ನಾನು ಶ್ರೀನಾಥ್ ಅಂಥೇಳಿ ಮಾತಾಡ್ತಾಯಿತ್ತು. ಅನೇಕ ಸ್ಥಳಗಳಿಗೆ ಹೋಗಿ ಅದಕ್ಕೆ ಪರಿಹಾರವನ್ನು ಹುಡುಕಿದರು. ಭಾಳಷ್ಟು ಹಣವನ್ನು ಖರ್ಚು ಮಾಡಿದರು. ಅವರು ಹೇಳಿದಾಗೆ ಭಾಳಷ್ಟು ಹೋಮ ಹವನ ಪೂಜೆಗಳನ್ನೆಲ್ಲ ಮಾಡಿದರೂ ಕೂಡ ಪರಿಹಾರ ಸಿಕ್ಕಲಿಲ್ಲ. ಈ ಸ್ವಲ್ಪ ದಿವಸ ಹಿಂದೆ ಅವರು ಯೂಟ್ಯೂಬ್ನಲ್ಲಿ ಯಾವುದೋ ನಮ್ಮ ಜಾಲತಾಣದಲ್ಲಿ ಇಲ್ಲಿ ಕ್ಷೇತ್ರದ ಒಂದು ಕಾರಣಿಕವನ್ನು ತಿಳಿದುಕೊಂಡು ಇಲ್ಲಿಗೆ ಬಂದು ನಮ್ಮನ್ನು ಸಂಪರ್ಕ ಮಾಡಿದರು. ಆ ಪ್ರಕಾರವಾಗಿ ನಾವು ಇವತ್ತಿನ ದಿವಸ ದರ್ಶನ ಸೇವೆ, ಪಂಜುರುಳಿಯ ದರ್ಶನಾವೇಶದ ಸೇವೆಯನ್ನು ಅವರ ಹರಕೆಯ ಸೇವಾ ರೂಪದಲ್ಲಿ ಇವತ್ತು ಇಲ್ಲಿ ಮಾಡಿದ್ವಿ. ಅದಕ್ಕೆ ಪರಿಹಾರವಾಗಿ ಅವರು ಇಲ್ಲಿ ಉತ್ತರ ಸಿಕ್ಕಿದೆ. ಅಂದರೆ ಅವರ ಹಿರಿಯರು ಅಲ್ಲಿ ಕೃಷ್ಣನ ಆರಾಧನೆಯನ್ನು ಹಿಂದೆ ಮತ್ತು ದೇವಿಯ ಆರಾಧನೆಯನ್ನು ಮಾಡ್ತಾಯಿದ್ರು ಅವರ ಮನೆಯಲ್ಲಿ. ಅದನ್ನು ಈಗಿನ ಇವರು ಹೊಸದಾಗಿ ಬಂದು ಆ ಮನೆಯಲ್ಲಿದ್ದಂಥ ಅವರ ಕೃಷ್ಣನ ವಿಗ್ರಹವನ್ನು ಅವರು ತೆಗೆದು ಬೇರೆ ದಿಕ್ಕಿಗೆ ಅವರು ನಂಬುವುದಿಲ್ಲ, ಕೃಷ್ಣನ ಇದಲ್ಲ ಅಂಥೇಳಿ ಕೃಷ್ಣನ ಇದು ಮಾಡಿದರು, ಅವ್ರು ತೆಗೆದಿದ್ದಾರೆ ಅಲ್ಲಿಂದ. ಆವತ್ತಿನಿಂದ ಅವನಿಗೆ ಒಂಥರ ಸ್ವಲ್ಪ ಮಾನಸಿಕದ ಹಾಗೆ. ಒಳ್ಳೆಯ ವಿದ್ಯಾಭ್ಯಾಸ ಕಲಿತಿದ್ದಾನೆ, MBA ಕೂಡ ಮಾಡಿದ್ದಾನೆ. ಈತನಿಗೆ ಎಲ್ಲಿ ಕೂಡ ಉದ್ಯೋಗ ಇಲ್ಲ. ಪಾಪ ಆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಗ ಏನಾದರೂ ಆಗಲಿ ಒಂದು ಸರಿಯಾಗಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಪಂಜುರುಳಿಯ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ಸೇವೆಯನ್ನು ಕೊಟ್ಟವರು ಅವರೇ. ಅದಕ್ಕೆ ಪರಿಹಾರ ಅದೇ ಸಿಕ್ಕಿದೆ. ಯಾಕಂದರೆ ಕೃಷ್ಣನನ್ನು ನಂಬಬೇಕು ಮತ್ತು ಒಂದು ಯಾವುದಾದ್ರು ಒಂದು ದೇವಿ ಶಕ್ತಿಯನ್ನು ನಂಬಬೇಕು ಅಂತ ಹೇಳಿದರೆ, ಮತ್ತು ಅಲ್ಲಿಯ ಅವರು ಈಗ ವಾಸವಾಗಿರುವಂಥ ನಿವಾಸದಲ್ಲಿ ಹಿಂದೆ ಯಾರೋ ಆ ಜಾಗದಲ್ಲಿ ಹತ್ಯೆ ಆಗಿದೆ. ಇವರಿಗೆ ವಿಷಯ ಗೊತ್ತಿಲ್ಲ ಅಲ್ಲಿ ಹತ್ಯೆ ಆದದ್ದು. ಇವರು ಹೊಸ ಮನೆ ತಗೊಂಡು ಅಲ್ಲಿ ಇದ್ದಾರೆ. ಈಗ ಅಲ್ಲಿ ಕೂಡ ಸುದರ್ಶನ ಹೋಮ ಎಲ್ಲ ಮಾಡಿ ಪೂಜೆ ಹವನ ಎಲ್ಲ ಮಾಡಿ ಅಲ್ಲಿ ಇರಬೇಕು, ವಾಸ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಧರ್ಮಸ್ಥಳಕ್ಕೆಲ್ಲ ಹೋಗಿದ್ದ ದೇವರನ್ನು ಇದು ಮಾಡಬೇಕು. ಮತ್ತು ಇಲ್ಲಿ ಒಂದು ಅವನ ಏನು ದೇಹದ ಒಳಗೆ ಒಂದು ಶಕ್ತಿ ಉಂಟು ಅಂತೇಳಿ ಅದನ್ನು ಇಲ್ಲಿ ಒಂದು ಕಾಯಿಯ ಮುಖಾಂತರ ಅಲ್ಲಿ ಕಾಯಿ ನಿವಾಳಿಸಿ ತೆಗೆದು ಪಂಜುರುಳಿಯ ದರ್ಶನಾವೇಶದಲ್ಲಿ 3 ರಸ್ತೆಗೆ ಹೊಡೆಯುವಂಥ ಎಲ್ಲ ಇದಾಗಿದೆ. ದೇಶ ಪಾಕಿಸ್ತಾನ, ಅವರ ಮೂಲದವರು ಪಾಕಿಸ್ತಾನದವರು. ಯಾಕಂದರೆ ಅವರ ಹಿರಿಯರು ಪಾಕಿಸ್ತಾನದವರು ಇಲ್ಲಿ ಬಂದು ವಾಸವಾಗಿದ್ದಾರೆ. ಈಗ ಇಲ್ಲಿ ನಮ್ಮ ರಾಜಸ್ಥಾನದಿಂದ ಇವರು ರಾಜಸ್ಥಾನಿಗೆ ಹೋದರು. ಪಾಕಿಸ್ತಾನದಿಂದ ರಾಜಸ್ಥಾನಲ್ಲಿ ವಾಸವಾದರು. ರಾಜಸ್ಥಾನದಿಂದ ಇವರು ಒಂದು ಫ್ಯಾಮಿಲಿ ಬೇರೆ ಬಂದು ಮುಂಬಯಿಯ ಉಲ್ಲಾಸ್ನಗರದಲ್ಲಿದ್ದಾರೆ, ಇವಾಗ ವಾಸವಾಗಿದ್ದಾರೆ. ಅಲ್ಲಿಂದ ಈಗ ಬಂದಿದ್ದಾರೆ. ಇಲ್ಲಿಯ ಒಂದು ಇಲ್ಲಿಯ ದೇವರ ಕಾರಣಿಕವನ್ನು ಮೊಬೈಲ್ನಲ್ಲಿ, ಅಂದರೆ ಈಗ ಎಲ್ಲ ಜಾಲತಾಣದಲ್ಲೆಲ್ಲ ಬರ್ತದೆ.
ಪಂಜುಳ್ಳಿಯ ಈಗ ಇದೆಲ್ಲ ಕಾಂತಾರ ಎಲ್ಲ ಬಂದಮೇಲೆ ಸ್ವಲ್ಪ ಇಲ್ಲಿ ಇದೆಲ್ಲ ಫೇಮಸ್ ಆಗಿದೆ. ಸ್ವಲ್ಪ ಭಾಳಷ್ಟು ಜನ ಇವತ್ತು ಕೂಡ ಸುಮಾರು ಇನ್ನೂ ಹಲವಾರು ಜನ ತಮ್ಮ ಸಮಸ್ಯೆಗೆ ಪರಿಹಾರಕ್ಕೆ ಲಿಸ್ಟ್ ಕೊಟ್ಟಿದ್ದಾರೆ. ಆ ಪ್ರಶ್ನೆಯಲ್ಲೆಲ್ಲ ಕೇಳುವವರಿದ್ದಾರೆ, ಕೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಹೆಸರು ಹೇಳಿ. ನಾನು ಸುರೇಶ್ ಶೆಟ್ಟಿ, ಮಾಜಿ ನಗರಸಭಾ ಸದಸ್ಯ ಮತ್ತು ಇಲ್ಲಿಯ ಸೇವಾರ್ಥಿ.